ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಿದ್ದರಾಜು, ಶ್ರೀವಿನಾಯಕ ಕಂಪ್ಯೂಟರ್ಸ್. ವೆಲ್ಕಮ್ ಟು ಶ್ರೀವಿನಾಯಕ ಕಂಪ್ಯೂಟರ್ಸ್. ಈ ದಿನ ನಾನು ನಿಮಗೆ ಲೆನೋವೊ ಆಲ್-ಇನ್-ಒನ್ ಡೆಸ್ಕ್ಟಾಪ್ ಪೀಸಿನ ಯಾವ ರೀತಿ ಡಿಸ್ಮೆಂಟಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಮೊದಲಿಗೆ ನಾನು ಫ್ಲಾಟ್ ಮಾಡಿ ಇಟ್ಕೊಂಡಿದ್ದೀನಿ ಡೆಸ್ಕ್ಟಾಪ್ ಸ್ಕ್ರೀನ್ನ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ತೋರಿಸಿರುವಂತಹ ಈ ಜಾಗದಲ್ಲಿ ನಟ್ಟಿದೆ. ಅದೆರಡನ್ನೂ ಸಹ ನಾವು ಫಸ್ಟು ಸ್ಕ್ರೂ ಡ್ರೈವರಿಂದ ರಿಮೂವ್ ಮಾಡ್ಕೋಬೇಕು. ಓಕೆ, ಮೊದಲಿಗೆ ಪವರ್ ಕೇಬಲ್ನ ಡಿಸ್ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್, ನಾನು ರಿಮೂವ್ ಮಾಡೋದಕ್ಕೆ ಸ್ಟಾರ್ ಸ್ಕ್ರೂ ಡ್ರೈವರ್ ತಗೊಂಡಿದ್ದೀನಿ. ಆ ಸ್ಕ್ರೂನ ರಿಮೂವ್ ಮಾಡ್ತಾ ಇದ್ದೀನಿ, 1 ಮತ್ತು 2. ಓಕೆ, ನಂತರ ಇದನ್ನು ನಾವು ಸ್ವಲ್ಪ ಸೈಡ್ ಸ್ಟ್ಯಾಂಡಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ATM ಕಾರ್ಡ್ ಆಫ್ ಕಾರ್ಡ್ನ ನಾನು ಸ್ವಲ್ಪ ಶಾರ್ಪ್ ಮಾಡ್ಕೊಂಡಿದ್ದೀನಿ. ಏನು ಸಾಧ್ಯ ಆಗುತ್ತೆ ಅದನ್ನು ಲೈಟಾಗಿ ವಿತ್ ಸ್ಮಾಲ್ ಫ್ಲಾಟ್ ಸ್ಕ್ರೂ ಡ್ರೈವರ್ ಓಕೆ ನಿಧಾನವಾಗಿ ಅದನ್ನು ಹರಿ ಏನು ಬೇಡ, ನಿಧಾನವಾಗಿ ನಾವು ಲೈಟಾಗಿ ಸ್ಕ್ರ್ಯಾಚ್ ಆಗದಂಗೆ ಡಿಸ್ಮೆಂಟಲ್ ಮಾಡೋದಕ್ಕೆ ನೋಡಬೇಕು. ಓಕೆ, ನಿಧಾನವಾಗಿ ನಾನು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಪುನಃ ಡೌನ್ ಫ್ಲಾಟ್ ಇಟ್ಕೊಂಡಿದ್ದೀನಿ. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು, ನಿಧಾನವಾಗಿ ನಾನು ಫ್ಲಾಟ್ ಸ್ಕ್ರೂ ಡ್ರೈವರಿಂದ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಲ್-ಇನ್-ಒನ್ ಡೆಸ್ಕ್ಟಾಪ್ ಪೀಸಿನ ರಿಮೂವ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸಾಫ್ಟಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಟಾಪಲ್ಲಿ ಸ್ವಲ್ಪ ನಾನು ನಿಧಾನವಾಗಿ ಡಿಸ್ಮೆಂಟಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ರೈಟ್. ಓಕೆ, ನೋಡಿ, ಎಲ್ಲ ಸ್ಲೈಡ್ಸ್ ಸೈಡ್ನ ನಾನು ರಿಮೂವ್ ಮಾಡಿದ್ದೀನಿ. ಓಕೆ ಓಕೆ ಪುನಃ ನೀವು ಅಬ್ಸರ್ವ್ ಮಾಡ್ಬೋದು, ನೋಡಿ, ಡೌನ್ ಫ್ಲಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಯ್ನು ವಿಡಿಯೋ ಸ್ಟ್ರಿಪ್ಸ್ ಅಂದರೆ ವಿಡಿಯೋ ಕೇಬಲ್ ಏನಿದೆ ಬೋರ್ಡ್ ಕನೆಕ್ಟ್ ಆಗಿರುತ್ತೆ. ಇದು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಅಬ್ಸರ್ವ್ ಮಾಡಬೇಕು. ಆ ಸ್ಟ್ರಿಪ್ಸ್ ಪಿನ್ನನ್ನು ತೆಗಿಬೇಕಾದ್ರೆ ಬ್ಯಾಕ್ ಸೈಡ್ಗೆ ಲೈಟಾಗಿ ಒಂದು ಲಾಕ್ ಇರುತ್ತೆ, ಅದನ್ನು ಲಾಕನ್ನು ರಿಮೂವ್ ಮಾಡ್ಕೊಂಡ್ರೆ ಸ್ಟ್ರಿಪ್ಸ್ ಬರುತ್ತೆ. ದೆನ್ ಪವರ್ ಆಂಟೆನಾ ಅಥವಾ ಆಂಟೆನಾ ಸ್ಟ್ರಿಪ್ಸ್ ಇರುತ್ತೆ, ವೈಫೈ ಸ್ಟ್ರಿಪ್ಸ್, ವೈಫೈ ಕನೆಕ್ಟಿವಿಟಿ ಸೆಟ್ಟಿಂಗ್ಸ್ ಇರುತ್ತೆ. ಅದು ಅಷ್ಟೇ, ಅದರ ಕೆಳಗಡೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ವೈಟ್ ಪೀಸ್ ಸಪೋರ್ಟಿವ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್. ಅದನ್ನು ನಾನು ರಿಮೂವ್ ಮಾಡಿದ್ದೀನಿ. ಪ್ಲಸ್ ನಿಧಾನವಾಗಿ ಅದನ್ನು ಡಿಸ್ಕನೆಕ್ಟ್ ಮಾಡಿ. ಓಕೆ, ರೈಟ್. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಹಾರ್ಡ್ ಡಿಸ್ಕ್, DVD ರೈಟ್ರು, ಹಾರ್ಡ್ ಡಿಸ್ಕ್, DVD ರ್ಯಾಮ್ ಇದೆ, CMOS ಸೆಲ್ ಇದೆ. ಬಟ್ ಈ ಸೀರೀಸಲ್ಲೂ ಸಹ ಯಾವುದೇ ರೀತಿ
ಹಾರ್ಡ್ ಡಿಸ್ಕ್ ಇರೋ ಜಾಗದಲ್ಲಿ ನಾವು SSD ಹಾಕಬೇಕಾಗತ್ತೆ. ಅದು ಬಿಟ್ಟರೆ ಕ್ಯಾಡಿಟರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಕ್ರೀನ್ ನೋಡಿ, ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ, ನಿಧಾನವಾಗಿ ಒಂದು ಕಡೆ ಸಪ್ರೇಟಾಗಿ ಫಸ್ಟ್ ಎತ್ತಿಟ್ಕೊಂಡ್ಬಿಡೋಣ. ಆಫ್ಟರ್ವರ್ಡ್ಸ್ ನಟ್ಗಳು ವೆರಿ ಇಂಪಾರ್ಟೆಂಟು. ಸ್ಕ್ರೂಸ್ ಏನಿದೆ ಅದು ಎಲ್ಲೂ ಸಹ ಮತ್ತೆ ಸಿಗೋದಿಲ್ಲ, ಪರ್ಟಿಕ್ಯುಲರ್ ಆಗಿರೋವಂಥದ್ದು. ಟೋಟಲ್ ಓವರಾಲ್ 3 ಸ್ಕ್ರೂಸ್ ಇದೆ, ಇನ್ಸೈಡ್ 1, ಔಟ್ಸೈಡ್ 2. ಓಕೆ, ನಾನೀಗ ಈ ಡಸ್ಟನ್ನು ಕಂಪ್ಲೀಟ್ ಬ್ರಷ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟು ಸಣ್ಣದ ಅಥವಾ ಗಟ್ಟಿ ಕೊತ್ತಿರೋಂಥ ಡಸ್ಟನ್ನು ನಾವು ಬ್ರಷ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ನಂತರ ಏರ್ ಬ್ಲೋ ಮಾಡೋಣ. ಓಕೆ, ಸಣ್ಣ ಡಸ್ಟ್ ಇರುತ್ತೆ, ಗೊತ್ತಾಗಲ್ಲ. ಅದೇ ರೀತಿಯೇ ಸ್ಕ್ರೀನಲ್ಲಿ ಏನಾದರೂ ಇಟ್ಕೊಂಡು ಸಣ್ಣ ಪುಟ್ಟ ಡಸ್ಟ್ ಇದ್ದರೆ ಔಟ್ಸೈಡಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಂತರ ಏರ್ ಬ್ಲೋವರಿಂದ ಸ್ಕ್ರೀನ್ ಮತ್ತು ಅದರ ಬೋರ್ಡ್ ಎರಡನ್ನೂ ಸಹ ಬ್ಲೋ ಮಾಡ್ತಾ ಇದ್ದೀನಿ. ಟೇಬಲ್ ಮೇಲಿರುವಂಥ ಡಸ್ಟ್ ಸಹ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಅದು ಸ್ಕ್ರೀನಿಗೆ ಎಫೆಕ್ಟ್ ಆಗಬಾರ್ದು ಅಂತ. ಓಕೆ, ಆ್ಯಸ್ ಇಟ್ ಈಸ್ ಹೇಗಿದೆ ನಾನು ಡಸ್ಟ್ ಕ್ಲೀನ್ ಮಾಡ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡ್ಬೋದು, ಹಾರ್ಡ್ ಡಿಸ್ಕನ್ನು ನಾನೀಗ ಡಿಸ್ಮೆಂಟಲ್ ಮಾಡ್ತೀನಿ. ಸೈಡ್ಸಲ್ಲಿ ಸ್ವಲ್ಪ ಗಟ್ಟಿ ಸ್ಕ್ರೂಸ್ ಇರುತ್ತೆ, ಅದಕ್ಕಿಂತ ಮುಂಚೆ ಒಂದು ಮೈನ್ ಸ್ಕ್ರೂ ಇದೆ, ಇದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಓಕೆ, ಲೈಟಾಗಿ ಸ್ಲೈಡ್ ಮಾಡಿದ್ರೆ ನಿಮಗೆ ಹಾರ್ಡ್ ಡಿಸ್ಕ್ ಹೊರಗೆ ಬರುತ್ತೆ. ಅಬ್ಸರ್ವ್ ಮಾಡ್ಬೋದು, ಈ ಹಾರ್ಡ್ ಡಿಸ್ಕಲ್ಲಿ ನೀವು ಅಬ್ಸರ್ವ್ ಮಾಡಿ, ಲೆಫ್ಟ್ ರೈಟು ಮತ್ತು ಎರಡು ಕಡೆ 4 ಸ್ಕ್ರೂಸ್ ಇದೆ. ಅದನ್ನು ಜಸ್ಟ್ ನಾವು ಸ್ಲೈಡ್ ಮಾಡಿದ್ರೆ ರಿಮೂವ್ ಮಾಡ್ಬೋದು. ಆ್ಯಸ್ ಇಟ್ ಈಸ್ ಹಾರ್ಡ್ ಡಿಸ್ಕಲ್ಲಿರೋದನ್ನು ನಾವು ತೆಗೆದು ಈಗ ಹೊಸ SSDಗೆ ಹಾಕಿ ಸೇಮ್ ಹಾರ್ಡ್ ಡಿಸ್ಕ್ ಕೇಸ್ನ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ಹಾರ್ಡ್ ಡಿಸ್ಕ್ನ ಸೇಮ್ ಜಾಗಕ್ಕೆ ಪ್ಲೇಸ್ ಮಾಡಬೇಕು. ಓಕೆ, ಇದನ್ನು ನೀವು ಗಮನವಿಟ್ಟು ನೋಡ್ಕೊಳ್ಳಿ. ನಾನು ಜಿಯೋನಿಕ್ಸ್ 128GB SSDನ ತಗೊಂಡಿದ್ದೀನಿ. ಓಕೆ ನೋಡಿ, ಸೇಮ್ ಫೇಸಿಂಗ್ ಯಾವ ಥರ ಮಾಡ್ಕೋಬೇಕು, ಹೇಗೆ ಇಟ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದೇ ರೀತಿಯೇ ನೀವು ಹಾರ್ಡ್ ಡಿಸ್ಕ್ ಕೇಸ್ಗೆ ಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ, ಡೈರೆಕ್ಷನ್ಸ್ ಇವೆಲ್ಲ ನೋಡಿಕೊಂಡು ಆ್ಯಸ್ ಇಟ್ ಈಸ್ ಫಸ್ಟ್ ಒಂದ್ಸರಿ ಟ್ರಯಲ್ ನೋಡ್ಕೊಳ್ಳಿ ಬಿಫೋರ್ ಫಿಟ್ಟಿಂಗ್. ರೈಟ್, ನಾನೀಗ ಮೇನ್ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಇರತಕ್ಕಂಥ 2 ಸ್ಕ್ರೂಸ್ನ ರಿಮೂವ್ ಮಾಡಿದ್ದೀನಿ ಫ್ರಮ್ ಹೋಲ್ಡ್ ಹಾರ್ಡ್ ಡಿಸ್ಕ್. ರೈಟ್, ಈಗ ಇದೇ ಥರನೇ ಹೊಸ SSD ಹಾರ್ಡ್ ಡಿಸ್ಕ್ ಏನಿದೆ ಅದಕ್ಕೆ ನಾವು ಅದೇ ರೀತಿಯ ಸ್ಕ್ರೂಸ್ನ ಟೈಟ್ ಮಾಡ್ಕೊಳ್ಳೋಣ. ಲೈಟಾಗಿ ಮಾಡೋಣ, ಜಾಸ್ತಿ ಟೈಟ್ ಬೇಡ, ಲೈಟ್. ಯಾಕೆಂದರೆ ಆ ಕೇಸಿಗೆ ಕ್ಲೀನಾಗಿ ಇದೇ ಥರ ಪ್ಲೇಸ್ ಆಗಬೇಕಲ್ಲ, ಅದನ್ನು ನೋಡ್ಕೋಬೇಕು. ರೈಟ್, ಓಕೆ, ಹಾಗೆ ಲೈಟಾಗಿ ನಾವು ಪ್ರೆಸ್ ಮಾಡ್ಕೊಂಡು ಪುಷ್ ಮಾಡಿದ್ರೆ ಬಿಫೋರ್ ಹೇಗಿದ್ದಾಗೆ ಹಾರ್ಡ್ ಡಿಸ್ಕ್ ಒಳಗಡೆ ಪ್ಲೇಸ್ ಆಗುತ್ತೆ. ಆ ಸ್ಕ್ರೂನ ಸ್ವಲ್ಪ ಲೂಸ್ ಮಾಡ್ಕೊಳೋದು ಮಾಡಿ ನಂತರ ಅದನ್ನು ಕಂಪ್ಲೀಟ್ ಫಿಟ್ಟಿಂಗ್ ಮಾಡೋಣ. ಓಕೆ, ಅಬ್ಸರ್ವ್ ಮಾಡ್ಬೋದು, 4 ಸ್ಕ್ರೂನ SSDಗೆ ನಾನು ಫಿಟ್ ಮಾಡಿದ್ದೀನಿ.
ಈಗ ಟೈಟ್ ಫಿಟ್ ಆಗಿದೆ. ಇದನ್ನು ನಾವು ಮದರ್ ಬೋರ್ಡ್ ಹಾರ್ಡ್ ಡಿಸ್ಕ್ ಜಾಗಕ್ಕೆ ಪ್ಲೇಸ್ ಮಾಡೋಣ. ರೈಟ್, ನೋಡಿ ಹಾಗೆ ನಿಧಾನವಾಗಿ ಒಂದು ಲೆವೆಲ್ ಮಾಡ್ಕೊಂಡು ಲೈಟಾಗಿ ಸ್ಲೈಡ್ನ ಫಾರ್ವರ್ಡ್ ಮುಂದೆ ಮಾಡಬೇಕು. ಅನಂತರ ಮೇನ್ ಒಂದು ಹಾರ್ಡ್ ಡಿಸ್ಕ್ ಸ್ಕ್ರೂ ಏನಿದೆ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ. ರೈಟ್, ಟೈಟ್ ಮಾಡ್ಕೊಂಡಿದ್ದೀನಿ. ಸ್ಲೈಡಿಂಗ್ ಆಗದಂಗೆ ನೋಡ್ಕೊಂಡು ಫಿಟ್ಟಿಂಗ್ ಮಾಡಿದ್ದೀನಿ. ಓಕೆ, ಗುಡ್ ಫಿನಿಶಿಂಗ್ ಬಂದಿದೆ. ಓಕೆ, ಲೆಟ್ ಮಿ ಚೆಕ್. ಓಕೆ, ನಂತರ ಆ್ಯಸ್ ಇಟ್ ಈಸ್ ಮದರ್ ಬೋರ್ಡ್ಗೆ ಕನೆಕ್ಟ್ ಆಗಿರೋಂತಹ ವೈಫೈ ಕನೆಕ್ಷನ್ ಅಥವಾ ಪವರ್ ಕನೆಕ್ಷನ್ ಬೋತ್ ಇರ್ಬೋದು. ಆ ಜಾಗದಲ್ಲಿ ಟ್ರಾನ್ಸ್ಪರೆಂಟ್ ಅದಕ್ಕೆ ಕಾಣುವಂಥ ಒಂದು ಸ್ಕ್ರೂ ವಿತ್ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಅದನ್ನು ಕನೆಕ್ಟ್ ಮಾಡಿ ನಾನು ಸ್ಕ್ರೂ ಹಾಕಿದ್ದೀನಿ. ನಂತರ ಡಿಸ್ಪ್ಲೇ VGA ಸ್ಟ್ರಿಪ್ಸ್ ಅಂತ ಹೇಳ್ತೀವಿ, ಅದನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿ ಅದೇ ರೀತಿಯೇ ಲಾಕ್ ಮಾಡ್ಕೋಬೇಕು. ಓಕೆ, ಸ್ಟ್ರಿಪ್ಸ್ ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ, ದಟ್ಸ್ ಇಟ್. ರೈಟ್, ಹೀಗಾಗಿದೆ. ಓಕೆ, ಬಿಫೋರ್ ದಟ್ ಸ್ಕ್ರೂ ಹಾಕೋಕ್ಕಿಂತ ಮುಂಚೆ ಸ್ಲೈಡಿಂಗ್ ಇಟ್ಕೊಂಡು ಹಾರ್ಡ್ ಡಿಸ್ಕ್ ಡಿಟೆಕ್ಟ್ ಆಗಿದೆ ಅಂತ ನೋಡೋಣ. ಆಫ್ಟರ್ವರ್ಡ್ಸ್ ಇದಕ್ಕೆಲ್ಲ ವಯಸ್ಸೆಲ್ಲ ಹಾಕ್ಕೋಬೇಕಾಗುತ್ತೆ. ರೈಟ್, ಈಗ ಯಾವುದೇ ರೀತಿ ಎಂಟಿ ಹಾರ್ಡ್ ಡಿಸ್ಕಲ್ಲಿ ವಯಸ್ಸಿಲ್ಲ. ಜಸ್ಟ್ ನಾವು ಹಾಕಿರ್ತಕ್ಕಂತಹ ಕೆಪಾಸಿಟಿ ಮತ್ತು ಕಂಪ್ನಿ ನೇಮ್ ನಾವು ಚೆಕ್ ಮಾಡ್ಕೋಬೋದು. ನಾನು ಪವರ್ ಕನೆಕ್ಷನ್ ಅಡಾಪ್ಟರ್ನ ಬ್ಯಾಕ್ ಸೈಡ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಪವರ್ ಆನ್ ಮಾಡ್ತೀನಿ. ಅಡಾಪ್ಟರ್ ಸ್ವಿಚ್ ಆನ್ ಆಯಿತು. ಓಕೆ, ಪವರ್ ಆನ್ ಆಗಿದೆ. ನೀವು ಅಬ್ಸರ್ವ್ ಮಾಡೋದು ಪವರ್ ಲೈಟ್ ಇಂಡಿಕೇಶನ್ ತೋರಿಸ್ತಾ ಇದೆ. ಲೆನೋವೋ ಅಂತ ಬರ್ತಾ ಇದೆ. ಲೆಟ್ ಮಿ ಚೆಕ್. ಈಗ ಹಾರ್ಡ್ ಡಿಸ್ಕಲ್ಲಿ ವಾಯ್ಸ್ ಇಲ್ಲದೆ ಇರೋದ್ರಿಂದ ಬೈ ಡಿಫಾಲ್ಟ್ ನೋ ಬೂಟಬಲ್ ಡ್ರೈವ್ ಅಂತ ತೋರಿಸ್ತಿದೆ. ಲೆಟ್ ಮಿ ಚೆಕ್. ವಿಲ್ ಗೋ ಫಾರ್ ಬಯೋ ಸೆಟ್ಟಿಂಗ್ಸ್ಗೆ ಹೋಗೋಣ. F2. ಓಕೆ, keep on pressing F2 or delete. Right, once again restart ಮಾಡಿದ್ದೀನಿ. Control delete then F2. Okay, that's it. We'll get the BIOS screen. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮಾಡೆಲ್ 310. ಓಕೆ, ಜಿಯೋನಿಕ್ಸ್ ಗೋಲ್ಡ್ 128 GB ತೋರಿಸ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫ್ರೆಂಡ್ಸ್.